ಮುಂದಿನ ನನ್ನ ಜನ್ಮ ಬರೆದಿಟ್ಟನಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ ಎಂದಿಗೂ ನಾನಿಲ್ಲಿಯೇ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ವಿಚಿತ್ರ ಕನ್ನಡಿಗ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ನಾನು ನಮ್ಮ ಕಸಿನ್ಸ್ ಎಲ್ಲ ಸೇರಿ ಟ್ರಿಪ್ ಹೋಗ್ತಾಯಿದ್ದೀರಿ. ಎಲ್ಲಿಗೆ ಅಪ್ಪ ಅಂತಂದರೆ ಒಂದಷ್ಟು ಪ್ಲೇಸಸ್ ನೋಡಿದ್ದೀರಿ. ಯಾವ ಪ್ಲೇಸಸ್ ಅಂತ ಈ ವ್ಲಾಗಲ್ಲಿ ನೋಡ್ತೀರಂತೆ. ಇವಾಗ ನಮ್ಮ ಜೊತೆ ಯಾರ್ಯಾರು ಇದ್ದಾರೆ ಅಂದರೆ, ಫಸ್ಟು ನಮ್ಮ ಹರ್ಷಿ ಆಯ್ ಮಾಡಿಬಿಡು. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಚೇತು. ಇನ್ನು 2 ವಿಕೆಟ್ ಇಲ್ಲಿದೆ, 2 ಫ್ಲ್ಯಾಟ್ ಆಗಿದೆ. ಒಂದು ಲೋಯಿ ಮತ್ತು ಇನ್ನೊಂದು ರೂಪೇಶ ಅಂತ ಮಲ್ಕೊಂಡಿದ್ದು. ಇಬ್ಬರು ಕ್ಯಾಂಡಿಡೇಟ್ ಇದ್ದರು. ಇಲ್ಲಿ ಲೋಯಿ ಇದ್ದಾನೆ, ಇನ್ನೊಬ್ಬ ಕ್ಯಾಂಡಿಡೇಟು ಡ್ರೈವ್ ಮಾಡಕ್ ಬಂದಿಲ್ಲ ಅಂದ್ರೆ ಡ್ರೈವರ್ ಸೀಟಲ್ಲಿ ಕೂತ್ಕೊಂತಾನೆ ಹೇಳೋದು. ರೂಪಿ ಆಯ್ ಮಾಡಿ ರೂಪಿ ನಿನ್ನ ಫ್ಯಾನ್ಸ್ಗೆ. ಸೊ ನಾವು ಫಸ್ಟ್ ಬಂದಿದ್ದು ಭದ್ರಾ ಡ್ಯಾಮ್ ಹತ್ರ. ನೋಡ್ಬೋದು ನೀರೇ ಇಲ್ಲ. ಸೊ ಮಳೆ ಬರಬೇಕಿನ್ನ, ಮಳೆ ಬಂದರೆ ನೀರು ಬರುತ್ತೆ. ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಕುಪ್ಪಳ್ಳಿಗೆ. ಕುಪ್ಪಳ್ಳಿಯಲ್ಲಿ ಏನಪ್ಪ ಇದೆ ಅಂತಂದರೆ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ರಾಷ್ಟ್ರಕವಿಯಾದ ಕುವೆಂಪು ಅವ್ರ ಮನೆ ಇದೆ. ಆ ಮನೆಯು ಕವಿ ಮನೆ ಎಂದೇ ಪ್ರಸಿದ್ಧಿಯಾಗಿದೆ. ಸೊ ಬನ್ನಿ ಕವಿ ಮನೆಗೆ ಹೋಗೋಣ. ಎಂಟ್ರಿ ಟಿಕೆಟು 20 ರೂಪಾಯಿ ಇತ್ತು, ಅದನ್ನು ಕೊಟ್ಬಿಟ್ಟು ನಾವು ಹೋದ್ರಿ. ಆದರೆ ಒಳಗಡೆ ಎಲ್ಲ ಶೂಟ್ ಮಾಡೋಕ್ಕೆ ಬಿಟ್ಟಿಲ್ಲ, ಆಚೆನೇ ನೋಡೋಣ. ಸೊ ನೋಡ್ತಾ ಇದ್ದೀರಲ್ಲ, ಇದೇ ಕವಿ ಮನೆ. ನೀವು ಯಾವಾಗಾದರೂ ಶಿವಮೊಗ್ಗ ಅಥವಾ ತೀರ್ಥಹಳ್ಳಿ ಸೈಡ್ ಹೋದರೆ ದಯವಿಟ್ಟು ಈ ಜಾಗಕ್ಕೆ ಹೋಗಿ. ನಾವು ಒಳಗಡೆ ಹೋಗಿದ್ದಾಗ ಕೆಲವೊಂದು ಸಾಲು ಬರೆದಿದ್ರು. ಅದು ನನಗೆ ಇಷ್ಟವಾಗಿದ್ದ ಸಾಲು ಯಾವುದಂತ ಅಂದರೆ, ಕೋಟಿ ದನವಿದ್ದರೂ ಪಟ್ಟಣವು ಗೋಡು, ಕಾಸಿಲ್ಲದಿದ್ದರೂ ಸುಖ ಹಳ್ಳಿ ಬಾಳು. ಏನು ಸಕ್ಕತ್ತಾಗಿದೆಯಲ್ಲ ಗುರು ಈ ಲೈನ್ಸು. ಇವಾಗ ಕವಿ ಶೈಲಕ್ಕೆ ಹೋಗ್ತಾ ಇದ್ದೀರಿ. ಒಳಗಡೆ ಅಲ್ಲಿ ಫೋಟೋ ಎಲ್ಲ ತೆಗಿಯೋಕ್ಕೆ ಬಿಟ್ಟಿಲ್ಲ, ಸೊ ಇಲ್ಲಿ ಬಿಡ್ಬೋದು, ನೋಡೋಣ. ಗೈಸ್ ನೋಡಿ, ಇದೇ ಕವಿ ಶೈಲ. ಗೈಸ್ ಏನು ಗೊತ್ತಾ, ಕವಲೇದುರ್ಗಕ್ಕೆ ಹೋಗ್ಬೇಕು ಅಂತೇಳ್ಬಿಟ್ಟು ಬಂದರೆ ನೋಡಿದ್ರೆ ಕ್ಲೋಸ್ ಆಗಿದೆ. ಗೂಗಲಲ್ಲಿ 5 ಗಂಟೆವರೆಗೂ ಓಪನ್ ಇರುತ್ತೆ ಅಂತ ತೋರಿಸಿದ್ರು. ನಾವು ಬಂದಿರೋದು 4 ಗಂಟೆಗೆ, ಆದರೂ ಕ್ಲೋಸ್ ಆಗಿದೆ. ಏನು ಮಾಡಬೇಕು? ಸೊ ಯಾವತ್ತೂ ಗೂಗಲ್ನ ನಂಬಕ್ಕೆ ಹೋಗಬೇಡಿ, ಆಯಿತಾ? ಸೊ ಇವಾಗ ಕವಲೇದುರ್ಗಕ್ಕೆ ಹೋಗೋಕ್ಕಾಗ್ತಿಲ್ಲ. ಅಕಸ್ಮಾತ್ ನಾಳೆ ಬೆಳಗ್ಗೆ ಏನಾದರೂ ಹೋಗೋಕ್ಕೆ ಚಾನ್ಸ್ ಸಿಕ್ಕಿದ್ರೆ ಹೋಗ್ತೀರಿ, ಇಲ್ಲ ಅಂತಂದರೆ ಗೊತ್ತಿಲ್ಲ ಅಷ್ಟೇ. ಇವಾಗ ಆಗುಂಬೆಗೆ ಬಂದಿದ್ದೀರಿ ಸನ್ಸೆಟ್ ನೋಡೋಕ್ಕೆ ಅಂತ. ಸನ್ಸೆಟ್ನಾದ್ರೂ ನೋಡ್ತೀರಾ ಇಲ್ಲ ಅಂತ ನಾವು ನೋಡಬೇಕು. ನಾವು ನೋಡಿದ್ರೆ ಅದು ನಿಮಗೂ ತೋರಿಸ್ತೀರಿ. ಸೊ ಬನ್ನಿ ಸನ್ಸೆಟ್ ನೋಡೋಣ. ಆಗುಂಬೆಗೆ ಹೋದ್ರಿ. ಆಗುಂಬೆಗೆ ಹೋಗಿ ಈ ವ್ಯೂ ನೋಡ್ತಿದ್ದಂಗೆ ನನಗೊಂದು ಸಾಂಗ್ ನೆನಪಾಯ್ತು ಗುರು. ಯಾವ್ದು ಗೊತ್ತಾ? ನಿಮಗೂ ಆ ವ್ಯೂ ನೋಡಿದ್ಮೇಲೆ ಅದೇ ಥರ ಫೀಲ್ ಆಯ್ತಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ, ಆಯಿತಾ? ಆಗುಂಬೆಯಲ್ಲಿ ಸನ್ಸೆಟ್ ನೋಡ್ಕೊಂಡು ಹೊರಟಿ ಹಂಗೆ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಮ್ ಸ್ಟೇ ಕಡೆ ಬಂದ್ರಿ. ನೋಡಿದ್ರೆ ನೆಕ್ಸ್ಟ್ ದಿನ ಬೆಳಗಿನ ಜಾವ ಎದ್ದೊಳದ, ಯಾಕಂದರೆ ಅಷ್ಟು ಚೆನ್ನಾಗಿತ್ತು. ಹೋಮ್ ಸ್ಟೇ ಲೊಕೇಶನ್ ಬೇಕಂದರೆ ಕಮೆಂಟ್ ಮಾಡಿ. ಸೊ ನಾನು ನಿಮ್ಗೆ ಅದರದ್ದು ಹೆಸರು ಮತ್ತು ಲೊಕೇಶನ್ನು ಕಳಿಸ್ತೀನಿ. ಸೊ ಡೇ ಟು ಸೊ ಫಸ್ಟ್ ಡೇ ಹೆಂಗೋಯ್ತು ಅಂತ ನೋಡಿದ್ರಿ. ಮತ್ತು ಹೋಮ್ ಸ್ಟೇ ಎಲ್ಲ ನೋಡಿದ್ರಲ್ಲ, ಸಕ್ಕತ್ತಾಗಿತ್ತಲ್ಲ ಹೋಮ್ ಸ್ಟೇ. ಸೊ ಇವಾಗ ಡೇ 2 ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತಂದರೆ, ಸಕ್ಕರೆ ಬೈಲ್ಗೆ ಹೋಗ್ತಾ ಇದ್ದೀರಿ. ಅಲ್ಲಿ ನಂತರ ಪುಟ್ ಆನೆಗಳಿರ್ತವೆ, ಆ ಆನೆ ನೋಡೋಕೆ ಹೋಗ್ತಾ ಇದ್ದೀರಿ. ಹಾಯ್ ಗೈಸ್, ಏನಾದರೂ 7 ರೂಪಾಯಿ ಪಾಪ ಸಮಾಚಾರ. ಏನು ಹೇಳಲಿ ಬ್ರೋ, ಅದೇ ಏನಾದರೂ 7 ರೂಪಾಯಿ ಲೋಯಿ. ಏನಿಲ್ಲ ಬ್ರೋ, ಹೇಳ ಲೋಯ್, ನಂದೇನೋ ಇಲ್ಲ ನಿಂದೇನೋ ಹೇಳೋ. ಯಾರು ಅಲ್ಲ, ವಿಡಿಯೋ ಆನ್ ಮಾಡಿದ್ರೆ ಮುಖ ಹಿಂಗೆ ಇಟ್ಕೊಂಡಿರ್ತೀಯ, ಈಗಂದ್ರೆ ಮುಖ ಚೆನ್ನಾಗಿರುತ್ತಲ್ಲ, ಯಾಕಂಗೆ? ಏನಿಲ್ಲ, ನಾರ್ಮಲ್ ಆಗಿ ಇದ್ದೀನಿ. ಹೌದಾ? ಹೋಮ್ ಸ್ಟೇ ಮಾತ್ರ ಮಸ್ತಾಗಿತ್ತು ಗೈಸ್, ಅಲ್ವಾ? ಸಕ್ಕತ್ತಾಗಿದೆ, ಸಖತ್. ಬ್ರೇಕ್ಫಾಸ್ಟ್ ಚೆನ್ನಾಗಿತ್ತು. ನೀವೇನಾದ್ರು ಬಂದರೆ ಬೇಕಾದರೆ ನೋಡಿ, ನಾವು ರೆಫರ್ ಮಾಡ್ತೀವಿ. ಮಸ್ತಾಗಿದೆ, ಎಂಜಾಯ್ ಮಾಡ್ಬೋದು. ಒಳ್ಳೆ ಒಳ್ಳೆ ಆಂಬಿಯೆಂಟ್ ಮಸ್ತಾಗಿದೆ. ಬ್ರೇಕ್ಫಾಸ್ಟ್ ಬೇರೆ ಮಸ್ತಾಗಿತ್ತು, ಒಳ್ಳೆ ಗಟ್ಟಿ ಚಟ್ನಿ, 2 ಇಡ್ಲಿ ಕೊಡ್ತಾರೆ. ಅದಾದ್ಮೇಲೆ ಅವರೇ ಕಾಫಿ ತಂದು ಕೊಡ್ತಾರೆ. ಎಂಜಾಯ್ ಮಾಡ್ಬೋದು ನೋಡಿ.
ಬೇಕಾದ್ರೆ ರೆಫರ್ ಮಾಡ್ತೀನಿ. ನಿನ್ ಮಗ ಆನೆ ಲಜ್ಜೆ ಲದ್ದಿಲಿ ರೊಟ್ಟಿ ಮಾಡ್ಕೊಡ್ಬೇಕು. ಒಂದು ಹಂಗಂದಿಲ್ಲ, ಸ್ವಿಮ್ಮಿಂಗ್ ಮಾಡೋಣ ಇದೆ ಅಂದ್ರೆ 50 ರೂಪಾಯಿಗೆ ಏನೇನು ಗದ್ದಿ ಹಾಕುತ್ತೆ ಅಂತ. ಏನ್ ಗೊತ್ತಾ, ನೀವು ನಮ್ಮ ಕರ್ನಾಟಕ ಅಲ್ಲಿ ಎಲ್ಲಾದ್ರೂ ನಿಂತವ್ರಲ್ಲ ಕ್ಯಾಶ್ ಇಟ್ಕೊ ಬನ್ನಿ. ನಮ್ಮ ಕರ್ನಾಟಕ ಇನ್ನ ಡಿಜಿಟಲ್ ಆಗಿ, ಯಾಕಂದ್ರೆ ಇವಾಗ ನಿಂತವೆ. ನಾವು ಎಂಟ್ರೆನ್ಸ್ಗೆ ಬಂದ್ರೆ ನೋಡೋಣ ಮೊದಲ ಕ್ಯಾಶ್ ಇರಲಿಲ್ಲ, ಆನ್ಲೈನಲ್ಲಿ ಇತ್ತು. ಸೊ ಇವ್ರು ಏನು ಹೇಳ್ತಾರೆ, ಕ್ಯಾಶ್ ಓನ್ಲಿ. ಸೊ ನಮ್ಮ ಇನ್ನ ಕರ್ನಾಟಕ ಡಿಜಿಟಲ್ ಆಗಿಲ್ಲ, ಸೊ ಬೆಟರ್ ಕ್ಯಾಶ್ ಕ್ಯಾರಿ ಮಾಡಿ. ನೋಡಿ ಗೈಸ್, ಆನೆ ಇವಾಗ ಆನೆ ಓಡ್ಬಿಡ್ಬೇಕೆಲ್ಲ ಎದ್ದಿದ ತಕ್ಷಣ. ಏಂತಿ ಗ್ರೂಪ್ ಅಷ್ಟೊಂದು ನೋಡು, ಆನೆಗೆಲ್ಲ ಹಂಗೆ ಅಷ್ಟೊಂದು ಉಜ್ಜಿ ಸ್ನಾನ ಮಾಡ್ತಾರೆ. ಬೆಳ್ಳಗ್ ಮಾಡ್ತವ್ರೆ ಬರೋ ಉಜ್ಜಿ ಗಾಯನೇ ಮಾಡ್ಬಿಟ್ಟವ್ರಲ್ಲ. ಈಗ ವಯಸ್ಸಾಗ್ಬಿಟ್ಟೈತೆ ಇದಕ್ಕೆ. ಹಾಂ, ಹಳೆ ತಲೆ ಇದೆ ಅದೊಬ್ರು. ಸೊ ನೀವೇನಾದರೂ ಶಿವಮೊಗ್ಗ ಅಥವಾ ತೀರ್ಥಹಳ್ಳಿ ಸೈಡ್ ಹೋದರೆ ಬೇಕಾದ್ರೆ ಸಕ್ಕರೆಬೈಲಿಗೂ ಹೋಗ್ಬೋದು. ಸೊ ಸಕ್ಕರೆಬೈಲಲ್ಲಿ ಏನಪ್ಪ ಇದೆ ಅಂತಂದರೆ ನೋಡಿ, ಈ ಥರ ಆನೆಗಳ್ನ ಸ್ನಾನ ಮಾಡಿಸೋದು, ಆನೆಗಳ್ನ ಪಳಗಿಸೋದು. ಸೊ ಇಲ್ಲೊಂದು ಬೋಟ್ ರೈಡ್ ಸಹ ಇರುತ್ತೆ, ಬೋಟ್ ರೈಡ್ ಕೂಡ ಹೋಗ್ಬೋದು. 100 ರೂಪಾಯಿ ಎಷ್ಟೋ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ನು. ಮತ್ತು ನೀವು ಆನೆ ಪಕ್ಕ ನಿಂತ್ಕೊಂಡು ಫೋಟೋಗಳು ಇಡ್ಸ್ಕೊಬೋದು, ಅದಕ್ಕೇನು ಚಾರ್ಜ್ ಮಾಡಲ್ಲ. ಆದರೆ ನೀವೇನಾದರೂ ಆನೆಗೆ ಸ್ನಾನ ಮಾಡಿಸ್ಬೇಕು ಅಂತಂದರೆ ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಎಷ್ಟಪ್ಪ ಚಾರ್ಜ್ ಮಾಡ್ತಾರೆ ಅಂದರೆ, ಅದಕ್ಕೂ ಪರ್ ಪರ್ಸನ್ 100 ರೂಪಾಯಿ ಅಂತ ಹೇಳ್ಬಿಟ್ಟು ಚಾರ್ಜ್ ಮಾಡ್ತಾರೆ. ಸೊ ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಈ ಆನೆಗಳು ಎಷ್ಟೊಂದು ಫಿಲಿಮ್ಗಳಲ್ಲೆಲ್ಲ ಮಾಡಿದಂತೆ. ಲೈಕ್ ಗಜಕೇಸರಿ ಆಗಿರ್ಬೋದು, ಇಲ್ಲ ಬಜರಂಗಿ ಆಗಿರ್ಬೋದು, ಬಜರಂಗಿ 2 ಆಗಿರ್ಬೋದು. ಈ ಥರ ಎಷ್ಟೊಂದು ಫಿಲಿಮ್ಗಳಲ್ಲಿ ಈ ಆನೆಗಳ್ನ ಬಳಸಿದ್ದಾರೆ. ಮತ್ತು ಈ ಆನೆಗಳ್ನ ಕಾಡಲ್ಲಿ ಏನಾದರೂ ಅನಾಹುತ ಆಗುತ್ತಲ್ಲ, ಸೊ ಅಂಥ ಟೈಮಲ್ಲಿ ರೆಸ್ಕ್ಯೂ ಮಾಡೋಕ್ಕೋಸ್ಕರ ಈ ಆನೆಗಳ್ನ ಬಳಸ್ತಾರೆ. ಆ ಥರ ಎಷ್ಟೊಂದು ಇದ್ದು. ಸೊ ಇಷ್ಟು ನಾವು ಇಲ್ಲಿ ನೋಡಿದ್ದು. ಗೈಸ್ ಏನು ಗೊತ್ತಾ, ಇವಾಗೊಂದು ನಾಗರ ಫೋರ್ಟ್ ಅಂತ ಹೇಳ್ಬಿಟ್ಟು ಫೋರ್ಟ್ ಹತ್ರ ಬಂದಿದ್ದೀರಿ. ಅದ್ರ ಪಕ್ಕ ಇಲ್ಲೇ ಒಂದು ಸ್ವಲ್ಪ ನೀರಿತ್ತು. ಸೊ ನೋಡಿ, ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಝೂಮ್ ಮಾಡ್ತೀನಿ ಸ್ವಲ್ಪ. ಮೋಸ್ಟ್ಲಿ ಅದೇ ಫೋರ್ಟು, ಅಲ್ಲಿಗೆ ಹೋಗ್ತೀರಿ. ಗೈಸ್ ನೋಡಿ, ಇಲ್ಲಿ ನೀರೊಳಗಡೆ ಇದ್ದರೆ ಮೀನು ಬದುಕಬೇಕು ತಾನೆ, ಆದರೆ ನೀರೊಳಗಡೆ ಮೀನುಗಳೆಲ್ಲ ಎಷ್ಟೊಂದು ಸತ್ತೋಗ್ಬಿಟ್ಟಿದೆ ಮೋಸ್ಟ್ಲಿ. ಅಂದರೆ ಇದು ನೀರು ಒಳ್ಳೆ ನೀರಾ ಅಂತ ಡೌಟು. ನೋಡಿ, ಇಲ್ಲೊಂದು, ಇಲ್ಲಿ 2 ನೋಡಿ, ಇಲ್ಲೆಲ್ಲ ಬರೀ ಮೀನುಗಳು ಎಷ್ಟೊಂದು ಸತ್ತೋಗಿದೆ. ಏಂತಿಕೆ ನೋಡಿ. ನೋಡಿ ಎಸ್, ಇದು ಶಿವಪ್ಪ ನಾಯಕಸ್ ಫೋರ್ಟ್ ನಾಗರ ಅಂತ ಇದೆ. ಹಿಂಗೆಲ್ಲ ಹೋಗ್ಬೇಕು. ಗೈಸ್ ಫೈನಲಿ ಮೇಲೆ ಬಂದು ನೋಡಿದ್ರೆ ವ್ಯೂ ಹೆಂಗಿದೆ ಗೊತ್ತಾ, ಹಿಂಗಿದೆ. ನಾವೊಂದು ತಪ್ಪು ಮಾಡಿದ್ರಿ, ನೀವು ಮಾತ್ರ ಆ ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ. ಏನಪ್ಪ ತಪ್ಪು ಅಂದರೆ, ಸಮ್ಮರ್ ಟೈಮಲ್ಲಿ ಹೋಗಿದ್ದು. ದಯವಿಟ್ಟು ಇಲ್ಲಿಗೆ ರೈನಿ ಸೀಸನು ಅಥವಾ ವಿಂಟರ್ ಸೀಸನ್ ಅಷ್ಟೇ ಹೋಗಿ, ಸಮ್ಮರ್ ಸೀಸನಲ್ಲಿ ದಯವಿಟ್ಟು ಹೋಗಬೇಡಿ. ಗೈಸ್ ನೋಡ್ದೆ, ಇದೇನು ಗೊತ್ತಾ, ಇದು ಯಾರಾದರೂ ಯುದ್ಧ ಸಾರಕ್ಕೆ ಏನಾದರೂ ಬರ್ತಿದ್ರೆ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ತಿದ್ರು. ಫುಲ್ ನೋಡಿ ಇಲ್ಲಿಂದ ಫುಲ್ ವ್ಯೂ ಎಲ್ಲ ಕಾಣುತ್ತಲ್ಲ. ಸೊ ಇಲ್ಲಿಂದ ಫುಲ್ ಈಗ ನೋಡೋರು, ಫುಲ್ ನೋಡಿ, ಓ ಯಾರಾದರೂ ಬರ್ತಾ ಇದ್ದಾರೆ, ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂದಿದ ತಕ್ಷಣ ಕೂ ಅಂತ ಕೂಗಿ ನೋ ಕಾಮೆಂಟ್ಸ್ ಇಲ್ಲ ಸರ್. ಅವಾಗ ಓದ್ ಕಾಲದಲ್ಲಿ ಸೈನಿಕರೆಲ್ಲ ಹಿಂಗೆ ನಿಂತ್ಕೊಂಡು ಕೂ ಅಂತ ಹೇಳ್ಬಿಟ್ಟು ಕೂಗ್ತಾ ಇದ್ದಿದ್ದು. ವಯಸ್ಸಿದ್ ನೋಡಿ, ಕೋಟೆಯ ಬಾಗಿಲು. ಗೈಸ್ ಇವಾಗ ಇದು ಲಾಸ್ಟ್ ಜಾಗ ನಾವು ಬಂದಿರೋದು. ಫೋನಲ್ಲಿ ಚಾರ್ಜ್ ಖಾಲಿ ಆಗಿದೆ, ನಮ್ಮ ಬಾಯ್ಸ್ ಫೋನಲ್ಲೂ ಇಲ್ಲ. ಸೊ ನೋಡೋಣ ಬನ್ನಿ, ಲಾಸ್ಟ್ ದೇವಸ್ಥಾನ ಇದು ಗೈಸ್. ಇದು ಬಂದ್ಬಿಟ್ಟು ಶ್ರೀ ಗಂಗಾಧರೇಶ್ವರ ದೇವಸ್ಥಾನ, ಶ್ರೀ ಕ್ಷೇತ್ರ ದೇವಗಂಗೆ. ಸೊ ವಿಡಿಯೋ ಮಾಡ್ಬೋದು ಅಂತ ಗೊತ್ತಿಲ್ಲ, ಸೊ ದೂರದಿಂದನೇ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ನೋಡ್ತಾರೆ ಎಲ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಗೈಸ್ ಯಾರೂ ಇಲ್ಲ, ಸೊ ವಿಡಿಯೋ ಮಾಡ್ತಾಯಿದ್ದೀನಿ. ವಿಡಿಯೋ ಮಾಡ್ಬೋದೋ ಇಲ್ಲ ಅಂತ ಗೊತ್ತಿಲ್ಲ. ಸೊ ಇಲ್ಲಿ ನೋಡಿ, ದೇವ್ರು ಕಾಣಿಸ್ತಿದ್ಯಾ ನಿಮಗೆ? ಸೊ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಳ್ಳಿ ಗೈಸ್. ಈ ಜಾಗ ಒಂಥರ ತುಂಬ ಚೆನ್ನಾಗಿದೆ. ಬೇಕಾದ್ರೆ ನಾವು ಮನೆಯಿಂದ, ಅಂದರೆ ಅಕಸ್ಮಾತ್ ಬೆಂಗಳೂರಿಂದ ಎಲ್ಲ ಬರೋಂಗಿದ್ರೆ ನೀವು ಮನೆಯಿಂದ ಎಲ್ಲ ಮಾಡ್ಕೊಬರೋಕ್ಕಾಗಲ್ಲ. ಸೊ ಚಪಾತಿ ಎಲ್ಲ ಕಟ್ಕೊಂಡ್ಬಂದು ಇಲ್ಲಿ ತಿನ್ಬೋದು. ಚೆನ್ನಾಗಿದೆ ನೋಡಿ, ಇಲ್ಲಿ ನೀರೆಲ್ಲ ಇದೆ, ಕಲ್ಯಾಣಿ ಥರ ಒಂಥರ ಚೆನ್ನಾಗಿದೆ ಇದು ಜಾಗ, ಪೀಸಾಗಿದೆ. ಬೆಳಗ್ಗೆ ಟೈಮಲ್ಲಿ ಬಂದರೆ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ಸೊ ಇವಾಗ ಅಲ್ಲಿ ನೀರು ಕಾಣಿಸಿದ ತಕ್ಷಣ ನಮ್ಮ ಬಾಯ್ಸ್ ಏನು ಮಾಡಿದ್ರು ಅಂದರೆ, ನಮ್ಮ ಬಾಯ್ಸ್ ಅಂದರೆ ಇಬ್ಬರೇ, ಯಾರು ಹರ್ಷಿ ಮತ್ತು ನಮ್ಮ ರೂಪೇಶ.
ನೋಡಿ ಅಲ್ಲಿದ್ದಾರೆ. ಅಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ನೀರು ಕಾಣಿಸಿತ್ತು, ಅದಕ್ಕೆ ಸ್ವಿಮ್ಮಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಹೆಂಗೆ ಇಳಿತವ್ರೆ ಅಲ್ಲ, ಅಲ್ಲಿಂದ ಆರೋಣ ಅನ್ನೋದೆಲ್ಲ ಏನಿಲ್ಲ, ಹಿಂಗೆ ಪುಡುಕ್ಕಂತ ಅಲ್ಲ. ಇವನು ಕೂರ್ತವನೆ. ಆರ್ನಪ್ಪ ನೋಡ್ಬಿಡು ಎಷ್ಟೈತಿ ಅವನ್ಗೆ ಆಳ ಇದೆ ಅಂತ ಭಯ ಆಗ್ತಾ ಇದೆಯಂತ. ಯಪ್ಪ ದೇವ್ರೆ, ಅಯ್ಯೋ 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 ನೋಡಿ ಹೆಂಗ ಆಡ್ತವನೆ. ಅಯ್ಯೋ ದೇವ್ರೆ, ಅಲ್ಲ ಇಷ್ಟು ಏನೋ ಇಷ್ಟು ಭಯ ಹಿಡ್ಕೊಂಡು ಈಜ್ಲಿಕ್ಕೆ ಹೋಗಿದ್ದಾರೆ ಅವರು. ಅಯ್ಯೋ ನೋಡಿ ನಮ್ಮ ಲೋಯಿ ನೀರೆಲ್ಲ ಆಚೆ ಸೊ ರೂಪಿ ಅವರೇ, ಈಜ್ ಮಾಡ್ಕೊಂಬಂದ್ರಿ, ಹೆಂಗ ಅನ್ಸ್ತಿದೆ? ಚೆನ್ನಾಗಿಲ್ಲ ಬ್ರೋ, ನೀರೇನು ಆಳ ಇಲ್ವಲ್ಲ, ಸುಮ್ಮನೆ ಏನೋ ಅಂತ ತಣ್ಣಗಾಯ್ತು. ನೋಡಿ ಗೈಸ್, ಇವಾಗ ನಾವು ನಮ್ಮ ರೂಪಿ ಅವ್ರ ಊರಿಗೆ ಬಂದ್ರಿ. ನಮ್ಮ ರೂಪಿ ಅವ್ರದ್ದು ಕೊಟ್ಟಿಗೆ ಇಲ್ಲಿದೆ. ರೂಪಿ ಹೇಳು, ಯಾವುದಾದ್ರು ಹೆಸರು ಏನೇನು ಅಂತ. ಇದ್ರ ಹೆಸರು ಲಕ್ಷ್ಮಿ ಅಂತ. ಹಾಂ, ಅದು ಕುಳ್ಳಿ ಲಾಸ್ಟಲ್ಲಿ ಇರೋದು. ಕುಳ್ಳಿನ ಅಷ್ಟುದ್ದಕ್ಕೈತೆ ಕುಳ್ಳಿ. ಹಾಂ, ಇದು ಕೆಂದ ಅಂತ. ಕೆಂದ. ನೋಡಿ ಗೈಸ್, ಹಳ್ಳಿಗೆ ಬಂದು ನಾವು ಯಾವ್ದಾದ್ರು ವ್ಲಾಗ್ ಮಾಡ್ಬೇಕಂದ್ರೆ ಕಮೆಂಟ್ ಮಾಡಿ, ನಮ್ಮ ರೂಪೇಶನ ಕರ್ಕೊಂಡ್ಬಿಟ್ಟು ನಾವು ಹಳ್ಳಿಯಲ್ಲಿ ವ್ಲಾಗ್ ಮಾಡ್ತೀರಿ. ಇದು ಹೆಸರು ಏನಂದ್ರೆ ರೂಪಿ? ಕೆಂದ. ಕೆಂದ ಕೆಂದ. ಅಯ್ಯಪ್ಪ, ಇವು ಇಲ್ಲಿ ಒಂದೈತೆ. ಇದೇ ಹೆಸರು ರೂಪಿ? ಲಕ್ಷ್ಮಿ. ಲಕ್ಷ್ಮಿ ನೋಡಿ ಗೈಸ್, ಲಕ್ಷ್ಮಿ ಮುಟ್ಟಿದ್ರು ಏನು ಮಾಡಲ್ಲ. ಅಯ್ಯೋ ಹೇಳೋರಿಗೆಲ್ಲ ಅಯ್ಯ, ಆ ಹೇಳಕ್ಕೋಗಿ ಆಯ್ ಬಿಟ್ರೆ ಲಕ್ಷ್ಮಿ ತಿಂತಿದೆ ಬಿಡಿ. ಏಯ್ ತಿನ್ಬೇಕಾ, ಡಿಸ್ಟರ್ಬ್ ಮಾಡ್ಬೇಡ ಬಿಡು ರೂಪಿ. ಸೊ ಗೈಸ್, ಇವಾಗ ಏನಂದ್ರೆ ನಮ್ಮತ್ತೆ ಇರೋ ನಮ್ಮತ್ತೆ ಇಲ್ಲಿ ನೋಡಿ ಅತ್ತೆ, ನಮಗತ್ತೆ ನಮಗೆಲ್ಲ ಕೈ ತೂತ್ ಕೊಡ್ತವ್ರೆ. ಈ ಥರ ನಮ್ಗೆ ಯಾವಾಗ ಕೊಡ್ತಿದ್ರು ಗೊತ್ತಾ? ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಕೊಡ್ತಿದ್ರು. ಇವಾಗ ನಮ್ಮ ಅತ್ತೆ ಬೆಂಗಳೂರಿಗೆ ಬರಲ್ಲ, ಸೊ ಅವ್ರ ಊರಲ್ಲೇ ಇರ್ತಾರೆ. ಅದಕ್ಕೆ ಇವಾಗ ನಾವೇ ಬಂದು ಕೈ ತೂತ್ ತೊಗೊಂಡು ತಿಂತಾಯಿದ್ದೀವಿ. ಇವಾಗ ನಮ್ಮ ಹರ್ಷಿ, ಲೋಯಿ, ರೂಪಿ, ನಮ್ಮ ಸೇತು, ಇನ್ನು ನಮ್ಮ ಕಾವ್ಯಕ್ಕ ಇದ್ದಾರೆ. ಅವರೊಬ್ಬರು ಮಿಸ್ಸಿಂಗು, ಅವ್ರು ಇದ್ದಿದ್ರೆ ಫುಲ್ ಸರ್ಕಲ್ ಆಗಿರೋದು. ಮತ್ತೆ ನೆಕ್ಸ್ಟು ಅದೇ ನೆಕ್ಸ್ಟು ನಾವು ಇಲ್ಲಿಗೆ ಬರ್ತೀರಿ, ಬಂದು ತಿಂದ್ಬಿಟ್ಟು ತಿಂತಿದ್ರೆ ಅದು ನೋಡಿ ಫುಲ್ ಟೆಂಪಲ್ ಎದುರುಗಡೆ ಎಲ್ಲ ಕೂತ್ಕೊಂಡು ಈ ಥರ ಹಿಂಗೆ ಸಕ್ಕದಾಗಿ ಇರುತ್ತೆ. ರೂಪಿ ಏನ್ ಹೇಳ್ತೀಯ? ನಾನೇನು ಹೇಳಿ, ಚಿತ್ರಾನ್ನ ಬ್ಯಾಗ್ ಹಾಕೊಂಡು ಉಪ್ಪು ಕಡಿಮೆ ಇದೆ ಅಂತ ಹೇಳ್ಬೋದು. ಸರಿ, ಇವಾಗ ನಾವು ತಿಂತಾ ಇದೀರಿ, ಆಮೇಲೆ ಸಿಗ್ತೀರಿ. ಆಗೋದೆಲ್ಲ ಆಗಲಿ, ಹಾಯಾಗಿರು, ಏನೇ ಎದುರಾಗಲಿ ಖುಷಿಯಾಗಿರು.